ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ನನ್ನ ಒಂದು ಫೋಟೋಶೂಟು ಮನೆಯಲ್ಲೇ ಮಾಡ್ಕೊಳ್ತಾ ಇರೋದು. ಹೇಗಿದೆ, ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೆಲ್ಲ ನಾವು ಹೊರಗಡೆಯಿಂದ ತೊಗೊಬಂದಿರೋದು, ಜಾಮ್ ತೊಗೊಬಂದು ಹಾಗೆ ಬ್ಯಾಕ್ ಸೈಡ್ ಸ್ವಲ್ಪ ಡಿಸೈನ್ ಆಗಿರಲಿ ಅಂತ ಮಾಡಿರೋದಷ್ಟೇ. ಜಾಸ್ತಿ ಏನು ಡೆಕೋರೇಷನ್ ಎಲ್ಲ ಮಾಡಿಲ್ಲ. ಇದು ಮನೆಯಲ್ಲೇ ಹಾಕ್ಕೊಳ್ತಿದ್ದಲ್ಲ ಡ್ರೆಸ್ಸು, ಅದನ್ನೇ ಹಾಕ್ಕೊಂಡಿದ್ದೀನಿ. ಸುಮ್ಮನೆ ಅದು ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತಲ್ಲ, ಫೋಟೋಶೂಟ್ ಮಾಡಿಸ್ಕೊಳ್ಳೋಷ್ಟರಲ್ಲಿ ಡ್ರೆಸ್ ಎಲ್ಲ ಆರ್ಡ್ರ್ ಮಾಡಿಕೊಂಡು ಹಾಕ್ಕೊಳ್ಳೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಇರೋ ಡ್ರೆಸ್ಸಲ್ಲೇ ನಾನು ಫೋಟೋ ತೆಗೆಸ್ಕೊಳ್ತಾ ಇರೋದು. ಫೋಟೋಶೂಟ್ನ ಮಾಡ್ತಿರೋದು ನನ್ನ ತಂಗಿ. ಜಾನು ರೆಡಿ ಮಾಡಿಕೊಡ್ತಿದ್ದಾರೆ. ಹೇಗೆ ಬರುತ್ತೆ ಏನು ಅನ್ನೋದನ್ನ ನೋಡಬೇಕು. ಚೆನ್ನಾಗೇ ಬಂದಿದೆ. ಫೋಟೋಗಳೆಲ್ಲ ನೋಡಿದ್ಮೇಲೆ ಗೊತ್ತಾಯಿತು. ಚಿರಿ ಬೇರೆ ಅವನ ಜೊತೆ ತೆಗೆಸ್ಕೋಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಅವನು ಅಷ್ಟೊಂದೇನು ಫೋಟೋಗಳಿಗೆ ಬಂದಿಲ್ಲ. ಇನ್ನೂ ತುಂಬ ಫೋಟೋಸ್ ಇದೆ, ಬಟ್ ಒಂದೊಂದು ಏನು ಕ್ಲಿಪ್ ತೊಗೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಹೇಳಿ ವೀಡಿಯೋನ ನಾನು ಹಾಕಿಲ್ಲ. ವೀಡಿಯೋನ ಡಿಲೀಟ್ ಮಾಡಿಬಿಟ್ಟು ಬರೀ ಫೋಟೋಗಳನ್ನ ಶೂಟ್ ಮಾಡಿದ್ದೀವಲ್ಲ ಅದನ್ನು ಹಾಕಿದ್ದೀನಿ. ನಿಮಗೂ ಇಷ್ಟ ಆಗ್ಬೋದು, ಮನೇಲೇ ಮಾಡ್ಕೊಳ್ಬೋದು. ಏಕೆಂದರೆ ಹೊರಗಡೆ ಇಷ್ಟೊಂದು ಫೋಟೋ ಎಲ್ಲ ತೆಕ್ಕೊಡಲ್ಲ. ಒಂದು 10,000ಗೆಲ್ಲ ಒಂದು 5 ಕಾಪಿ ಮತ್ತು ಗೌನು, ಅದು ನಿಮಗೆ ಹಿಂದಿನ ವೀಡಿಯೋದಲ್ಲೇ ಹೇಳಿದೆ. ಅಲ್ಲಿ ಹೋಗ್ಬೇಕಾದ್ರೆ ಚೆಕ್ ಮಾಡಿ ನೋಡಿ. ನನಗೆ ಅದು ವರ್ತ್ ಅಂತ ಅನ್ನಿಸ್ಲಿಲ್ಲ. ಸುಮ್ಮನೆ ಏನಕ್ಕೆ ಅಷ್ಟೊಂದು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತು. ಈ ಥರ ಮನೇಲೇ ಫೋಟೋಶೂಟ್ನ ನಾವು ಮಾಡಿಸ್ಕೊಂಡಿರೋದು, ನಾವೇ ಮಾಡ್ಕೊಂಡಿರೋದು. ಈ ಫೋಟೋಗಳೆಲ್ಲ ಚೆನ್ನಾಗಿ ಬಂದಿದೆ. HD ಇರೋದ್ರಿಂದ ಇದನ್ನು ನಾವು ಸ್ಟುಡಿಯೋಗೆ ತಗೊಂಡೋಗಿ ಕೊಟ್ಟರೆ ಅವರೇ ನಮಗೆ ನೀಟಾಗಿ ಆಲ್ಬಮ್ ಮಾಡಿಕೊಡ್ತಾರೆ. ನಿಮ್ಗೆ ಯಾವ ಫೋಟೋ ಬೇಕು ಆ ಫೋಟೋನ ಹಾಕಿಸ್ಕೊಳ್ಬೋದು. ನಾವು ಕೂಡ ಹಾಗೆ ಮಾಡೋದು. ತುಂಬ ಕಾಪೀಸ್ನ ಫೋನಲ್ಲಿ ಇಟ್ಕೊಂಡಿದ್ದೀವಿ ಫೋಟೋ ತೆಗೆಸ್ಕೊಂಡು. ಅದರಲ್ಲಿ ಯಾವುದು ಚೆನ್ನಾಗಿ ಬಂದಿದೆ ಅದನ್ನು ಹೋಗಿ ಸ್ಟುಡಿಯೋಗೆ ಕೊಟ್ಟರೆ ಅವರೇ ನಮಗೆ ಹಾಕ್ಕೊಡ್ತಾರೆ. ಒಂದು ಚಿಕ್ಕ ಆಲ್ಬಮ್ನ ಮಾಡಿಕೊಡ್ತಾರೆ. ಈ ಥರ ಫೋಟೋಶೂಟ್ನ ಮಾಡಿಸಿದ್ದೀವಿ. ನಿಮ್ಗೆ ಇಷ್ಟ ಆಯಿತಾ? ನೀವು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳ್ಬೋದು. ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಬಟ್ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಅರ್ಜೆಂಟಾಗಿ ಮಾಡಿದ್ರಿಂದ ಅಷ್ಟೊಂದು ಏನೋ ಗೌನ್ಗಳಾಗಿರ್ಬೋದು ಅಥವಾ ಬೇರೆ ಮೆಟೀರಿಯಲ್ಸ್ ಆಗಿರ್ಬೋದು ತರಿಸ್ಕೊಳಕ್ಕಾಗಲಿಲ್ಲ ನನಗೆ. ನೀವು ಬೇಗ ಪ್ಲ್ಯಾನ್ ಮಾಡಿದ್ರೆ ಬೇಗ ಮಾಡ್ಕೊಳ್ಬೋದು. ಬಟ್ ನಾನಿದು ಆಲ್ರೆಡಿ 8 ಮಂತ್ಸ್ 9 ಮಂತ್ಸ್ ಟೈಮಲ್ಲಿ ನಾನು ಇದು ಶೂಟ್ ಮಾಡಿಸ್ತಾ ಇರೋದಲ್ವ, ಹಾಗಾಗಿ ಡೆಲಿವರಿಗೆ ನಿಯರ್ ಇದೆ. ನನಗೂ ಅಷ್ಟೊಂದು ಮೂಡಿರಲಿಲ್ಲ, ತರಿಸಿರಲಿಲ್ಲ. ಊರಿಗೆ ಬೇರೆ ಹೋಗಬೇಕಿತ್ತು. ಹಂಗಾಗಿ ನನಗೆ ನೀಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅರ್ಜೆಂಟಾಗಿ ಅಲ್ಲೇ ನಿಯರಲ್ಲಿ ಏನೇನು ಸಿಗುತ್ತೆ ಅದರಲ್ಲೇ ನಾನು ಈ ಶೂಟ್ನ ಮಾಡಿಸ್ಕೊಂಡಿರೋದು. ಏನಿಲ್ಲ, ಚೆನ್ನಾಗೇ ಬಂದಿದೆ. ಇದನ್ನೇ ನಾನು ಒಂದು ಚಿಕ್ಕ ಆಲ್ಬಮ್ ಮಾಡಿಸಿ ಇಟ್ಕೊಳ್ತೀನಿ. ಇದ್ರ ಜೊತೆಗೆ ಸ್ಯಾರಿಲೂ ಕೂಡ ನಾನು ಫೋಟೋಶೂಟ್ನ ಮಾಡಿಸ್ಕೊಂಡಿದ್ದೀನಿ. ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ದೊಡ್ಡದಾಗುತ್ತೆ ಅಂತ ಹೇಳಿ ನಾನು ಮಾಡೋಕ್ಕೆ ಹೋಗಲಿಲ್ಲ ಅಷ್ಟೇ. ನಿಮ್ಗೆ ಹೇಗೆ ಅನ್ನಿಸ್ತು, ಚೆನ್ನಾಗಿದೆಯಾ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನಗೆ ಯಾವ ಬೇಬಿ ಆಗುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಎಲ್ಲ ಮಮ್ಮಿ